ಸದಾಶಿವನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಗಳು ಕೂಡ ಈಗಾಗಲೇ ಆಗ್ತಾ ಇದೆ. ವಿದೇಶದಿಂದ ಸಂಬಂಧಿಕರು ಆಗಮಿಸಬೇಕಾಗಿದೆ, ಹಾಗಾಗಿ ಅದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಅಂತ್ಯಕ್ರಿಯೆ ನಡೆಯುವಂತಹ ಸಾಧ್ಯತೆ ಕಡಿಮೆ, ಯಾಕಂದ್ರೆ ನಾಳೆ ಅಂತ್ಯಕ್ರಿಯೆ ನಡೆಯುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮದ್ದೂರಿನ ಸೋಮನಹಳ್ಳಿ ಗ್ರಾಮದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸುವುದಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನ ಮಾಡಿದ್ದಾರೆ. ಎಸ್ಎಂ ಕೃಷ್ಣರವರು ವಿಧಿವಶರಾದಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಬೆಳಗ್ಗೆ 3:30 ಸುಮಾರಿಗೆ ಅವರು ಸಾವನ್ನಪ್ಪಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಎಸ್ಎಂ ಕೃಷ್ಣರವರ ನಿವಾಸದಿಂದ ನೇರ ಸಂಪರ್ಕದಲ್ಲಿ ರಾಚಪ್ಪ ಇದ್ದಾರೆ. ರಾಚಪ್ಪ, ಅಂದ್ರೆ ಇವತ್ತು ಅಂತ್ಯಕ್ರಿಯೆ ಆಗುತ್ತೆ ಅಂತ ಹೇಳ್ತಾ ಇದ್ರು, ಕುಟುಂಬಸ್ಥರು ವಿದೇಶದಿಂದ ಬರಬೇಕಾಗಿದೆ, ಹಾಗಾಗಿ ನಾಳೆ ಅಂತ್ಯಕ್ರಿಯೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಏನು ಅಪ್ಡೇಟ್ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ? ಶಕುಂತಲಾ, ಓರ್ವ ಸಭ್ಯ ರಾಜಕಾರಣಿಯನ್ನ ಇವತ್ತು ಕರ್ನಾಟಕ ಕಳ್ಕೊಂಡಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಯಾವತ್ತೂ ಕೂಡ ಎಲ್ಲೂ ಕೂಡ ಒಂದು ಲೂಸ್ ಟಾಕ್ ಅನ್ನ ಮಾತಾಡಿದಂಥವರಲ್ಲ. ಯಾಕಂದ್ರೆ ಎಲ್ಲರಲ್ಲೂ ಕೂಡ ಅವರು ಗೌರವದಿಂದ ಕಾಣ್ತಾ ಇದ್ರು ಎಸ್ ಎಂ ಕೃಷ್ಣರವರು. ಹಾಗಾಗಿ ಅವರ ಒಂದು ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಎಲ್ಲಾ ರಾಜಕಾರಣಿಗಳು, ಕರ್ನಾಟಕ ಸೇರಿದಂತೆ ಕೇಂದ್ರದ ನಾಯಕರು ಕೂಡ ಆಗಮಿಸುವಂತಹ ಒಂದು ನಿರೀಕ್ಷೆ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಅವರ ಒಂದು ಸದಾಶಿವನಗರದ ನಿವಾಸದ ಬಳಿಯಲ್ಲಿ ಈಗಾಗಲೇ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳು ಕೂಡ ಸದ್ಯಕ್ಕೆ ಆಗ್ತಾ ಇದೆ. ಅವರ ಒಂದು ಅಂತಿಮ ದರ್ಶನವನ್ನ ಅವರ ನಿವಾಸದಲ್ಲೇ ಇಡಲಾಗತ್ತೆ, ಅವರ ಒಂದು ಪಾರ್ಥಿವ ಶರೀರವನ್ನ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಕುಟುಂಬಸ್ಥರಿಂದ ಸಿಗ್ತಾ ಇರುವಂತದ್ದು. ಅದಕ್ಕೆ ಬೇಕಾಗುವಂತಹ ಒಂದಿಷ್ಟು ಪೆಂಡಾಲ್ ಗಳನ್ನ ಹಾಕೊಳ್ಳುವಂತದ್ದಾಗಿರ್ಬೋದು, ಬ್ಯಾರಿಕೇಡ್ ಗಳನ್ನ ಹಾಕುವಂತದ್ದಾಗಿರ್ಬೋದು, ಜೊತೆಗೆ ಚೇರ್ ಗಳನ್ನ ಹಾಕೊಳ್ಳುವಂತಾಗಿರ್ಬೋದು, ಈ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆ ಅವರ ನಿವಾಸದಲ್ಲಿ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಕುಟುಂಬಸ್ಥರು ಈಗ ಪ್ರಾಥಮಿಕವಾಗಿ ಕೊಡ್ತಿರುವಂತಹ ಮಾಹಿತಿಯ ಪ್ರಕಾರ ಇವತ್ತು ಅವರ ಒಂದು ಅಂತಿಮ ಒಂದು ದರ್ಶನಕ್ಕೆ ಅವರ ಒಂದು ಪಾರ್ಥಿವ ಶರೀರವನ್ನು ಅವರ ಸದಾಶಿವನಗರ ನಿವಾಸದಲ್ಲೇ ಇಡಲಾಗತ್ತೆ. ಇವತ್ತು ರಾತ್ರಿ ಕೂಡ ಇಲ್ಲೇ ಅವರ ಒಂದು ಪಾರ್ಥಿವ ಶರೀರ ಇರುತ್ತೆ. ಅದಾದ ನಂತರದಲ್ಲಿ ನಾಳೆ ಬೆಳಿಗ್ಗೆ ಸುಮಾರು 10 ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ಅವರ ಹುಟ್ಟೂರಿಗೆ, ಮದ್ದೂರು ಹುಟ್ಟೂರಿಗೆ ಅವರ ಒಂದು ಪಾರ್ಥಿವ ಶರೀರ ಕೂಡ ಶಿಫ್ಟ್ ಆಗುತ್ತೆ. ಅಲ್ಲಿ ಅವರ ಹುಟ್ಟೂರಲ್ಲಿ ಅಂತ್ಯಕ್ರಿಯೆ ಒಂದು ನೆರವೇರತ್ತೆ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಕೂಡ ಸದ್ಯಕ್ಕೆ ಕುಟುಂಬ ವಲಯದಿಂದ ಸಿಗ್ತಾ ಇರುವಂತದ್ದು. ಅವರ ಒಂದು ಸದಾಶಿವನಗರ ನಿವಾಸದ ಬಳಿ ಆಗ್ತಾ ಇರುವಂತಹ ಒಂದಿಷ್ಟು ಸಿದ್ಧತೆಗಳನ್ನ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಇಲ್ಲೇ ಅವರ ಒಂದು ಅಂತಿಮ ದರ್ಶನಕ್ಕೆ ಅವರ ಪಾರ್ಥಿವ ಶರೀರವನ್ನು ಇಡಲಾಗತ್ತೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇರುವಂಥದ್ದು. ಜೊತೆಗೆ ಕುಟುಂಬಸ್ಥರಿಂದಲೂ ಕೂಡ ಅದೇ ರೀತಿಯಾದಂತಹ ಒಂದು ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಅದ್ರ ಜೊತೆಗೆ ಈಗಾಗಲೇ ಬೆಳಗಾವಿ ಸೆಷನ್ ಅಲ್ಲಿ ಇದ್ದಂತಹ ಮಾಜಿ ಸಿಎಂ ಜೊತೆಗೆ ಸಂಬಂಧಿಯೂ ಆದಂತಹ ಡಿ.ಕೆ. ಶಿವಕುಮಾರ್ ಅಲ್ಲಿಂದ ಬೆಳಗಾವಿಯಿಂದ ಹೊರಟಿರುವಂಥದ್ದು. ಹಾಗಾಗಿ ಬೆಳಗಾವಿಯಿಂದ ಹೊರಟು ಬೆಂಗಳೂರು ತಲುಪಿದ ನಂತರದಲ್ಲಿ ಎಲ್ಲೆಲ್ಲಿ ಅಂತಿಮ ದರ್ಶನಕ್ಕೆ ಇಡ್ತಾರೆ ಅನ್ನುವಂತಹ ಒಂದಿಷ್ಟು ನಿಖರವಾದಂತಹ ಮಾಹಿತಿಗಳು ಕೂಡ ಸಿಗತ್ತೆ. ಸದ್ಯಕ್ಕೆ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರ ಕೂಡ ಇರುವಂಥದ್ದು. ಅವರೊಂದು ವಿಧಿವಿಧಾನ ಏನಿದೆ ಅದು ಪೂರೈಕೆಯಾದ ಬಳಿಕದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗಾಗಿ ಅವರ ಒಂದು ಪಾರ್ಥಿವ ಶರೀರವನ್ನು ಇರಿಸ್ತಾರೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮನೆಯ ಬಳಿಗೆ ಸಾಕಷ್ಟು ಜನ ರಾಜಕೀಯ ನಾಯಕರು ಕೂಡ ಆಗಮಿಸಲಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಈ ಅಂತಿಮ ದರ್ಶನವನ್ನು ಪಡೆಯುವಂತ ವೇಳೆಯಲ್ಲಿ ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿ ಒಂದಿಷ್ಟು ಬ್ಯಾರಿಕೇಡ್ ಗಳನ್ನ ಕೂಡ ಅಳವಡಿಸಿಕೊಂಡಿರುವಂತದ್ದು. ಹಾಗಾಗಿ ಇವತ್ತು ಅವರ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆನ ಬೆಂಗಳೂರಲ್ಲಿ ಆಗುತ್ತೆ. ಅದಾದ ನಂತರದಲ್ಲಿ ನಾಳೆ ಸುಮಾರು 10 ಗಂಟೆಯ ಬಳಿಕ, ಬೆಳಿಗ್ಗೆ 10 ಗಂಟೆ ಬಳಿಕ ಆ ಪಾರ್ಥಿವ ಶರೀರ ಮದ್ದೂರಿನ ಸೋಮನಹಳ್ಳಿಗೆ ಶಿಫ್ಟ್ ಆಗತ್ತೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ. ರಾಜಕೀಯ ಅಂದ್ರೆ ಬೆಂಗಳೂರು ಇಷ್ಟು ದೊಡ್ಡ ಮಟ್ಟದ ಅಭಿವೃದ್ಧಿ ಹೊಂದಬೇಕಂದ್ರೆ ಒಂದು ಪ್ರಮುಖವಾದಂತಹ ಕಾರಣ ಅಂದ್ರೆ ಎಸ್ ಎಂ ಕೃಷ್ಣ. ಹಾಗಾಗಿ ಅವರ ಒಂದು ರೀತಿಯಾಗಿ ಅಜಾತ ಶತ್ರು ಅಂತ ಕೂಡ ಹೇಳ್ಬೋದು. ಹಾಗಾಗಿ ಅವರ ಒಂದು ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯಾದ ಒಂದು ಸಿದ್ಧತೆಯನ್ನ ಪೊಲೀಸರು ಹಾಕಿ ಕುಟುಂಬಸ್ಥರು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಶಕುಂತಲಾ, ಇರೋ ಹಾಗೆ ಎಸ್ ಎಂ ಕೃಷ್ಣ ಅವರು ಅಜಾತಶತ್ರು ಅವ್ರ ಬಗ್ಗೆ ಯಾವುದೇ ರೀತಿಯ ಒಂದು ನೆಗೆಟಿವ್ ಮಾತುಗಳು ಕೂಡ ಎಲ್ಲೂ ಕೂಡ ಕೇಳಿಬರಲ್ಲ. ಅವರು ಹೇಳ್ತಾರೆ, ಎಷ್ಟೋ ಜನ ರಾಜಕಾರಣಿಗಳಲ್ಲಿ ನೆಗೆಟಿವ್ ಪಾಸಿಟಿವ್ ಎಲ್ಲದನ್ನು ಕೂಡ ಹುಡುಕ್ತಾರೆ, ಆದರೆ ಎಸ್ ಎಂ ಕೃಷ್ಣ ಅವರಲ್ಲಿ ನೆಗೆಟಿವ್ ಅಂತ ಹೇಳಿ ಕಾಣಬೇಕು ಅಂದರೆ ತುಂಬ ಕಡಿಮೆ ಅಂತ ಹೇಳ್ಬೋದು. ಯಾಕೆಂದರೆ ಅವರು ಅಜಾತಶತ್ರುವಾಗೇ ಬದುಕಿದಂಥವ್ರು. ಅವರು ಇವತ್ತಿಲ್ಲ ಅಂತ ಸುದ್ದಿ ಕೇಳಿದ ತಕ್ಷಣ ಎಲ್ರಿಗೂ ಕೂಡ ನಿಜಕ್ಕೂ ಶಾಕ್ ಆಗಿದೆ. ವಯೋಸಹಜ ಸಾವಾಗಿದ್ರೂ ಕೂಡ ಅವರು ಇರಬೇಕಾಗಿತ್ತು ರಾಜಕೀಯ ರಂಗದಲ್ಲಿ, ಅವರು ಇನ್ನೂ ಹೆಚ್ಚು ಒಂದಷ್ಟು ಸಲಹೆ ಸೂಚನೆಗಳು ಸಿಗಬೇಕಾಗಿತ್ತು ಅನ್ನುವಂಥದ್ದನ್ನ ಬಯಸೋದು ಸಾಕಷ್ಟು ಜನ. ರಾಚಪ್ಪ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನಾವು ನೋಡ್ತಾ ಇರೋ ಹಾಗೆ ಒಂದು ಕಡೆ